ಗಮನದಲ್ಲಿಟ್ಟುಕೊಂಡು ನಮ್ಮ ಕಲಬುರಗಿ ಜಿಲ್ಲೆಯ ಹೋರಾಟಗಾರರು ರೈತ ಪರ ಧ್ವನಿಯನ್ನೆತ್ತಿರುವಂಥ ಸನ್ಮಾನ್ಯ ದಯಾನಂದ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಅವರ ಎಲ್ಲ ಸಂಘಟನೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಸಂಘಟನೆ, ಕನ್ನಡ ಪರ ಸಂಘಟನೆ ಆಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ರೈತ ಪರ ಸಂಘಟನೆಗಳಾಗಿರ್ಬೋದು, ಈ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಿಕಟಪೂರ್ವ ಶಾಸಕರಾಗಿರುವಂಥ ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ ಅವರೇ, ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವಂಥ ನಿಕಟಪೂರ್ವ ನಿರ್ದೇಶಕರಾಗಿರುವಂಥ ಮೊಳೆಗಲ್ ಸರ್ ಅವರೇ, ಮಂಜುನಾಥ್ ನಾಲ್ವರ್ ಅವರೇ, ಈ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ರೈತ ಪರ ಹೋರಾಟಗಾರರೇ, ಈ ವೇದಿಕೆ ಮೇಲಿರುವಂಥ ತಾಯಿಯಂದಿರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನ ದಿವ್ಯ ಶಕ್ತಿಗೆ ಶರಣಾರ್ಥಿಗಳು. ಕಲಬುರಗಿಯಲ್ಲಿ ರೈತರ ಗೋಳನ್ನು ಕೇಳುವಂತ ಪರಿಸ್ಥಿತಿ ಯಾವ ಸರ್ಕಾರನೂ ಇಲ್ಲ, ಯಾವ ಸಾಹುಕಾರನೂ ಇಲ್ಲ ಅನ್ನೋ ರೀತಿಯಿಂದ ಕಲಬುರಗಿ ಜಿಲ್ಲೆಯ ರೈತರು ಪರದಾಡುವಂತ ಪರಿಸ್ಥಿತಿ ಎಲ್ಲರಿಗೆ ಗೊತ್ತಿರುವಂಥದ್ದು. ಸುಮಾರು 3-4 ತಿಂಗಳಿಂದ ಕಲಬುರಗಿಯಲ್ಲಿ ಆಗಿರುವಂತ ಮಳೆಯ ಹಾನಿಯನ್ನ ಅಂಕಿ ಅಂಶದಿಂದ ಎಣಿಕೆ ಮಾಡಲಾರದಷ್ಟು ಹಾನಿಯನ್ನ ನಮ್ಮ ಭಾಗದ ರೈತರು ಅನುಭವಿಸಿರುವಂಥದ್ದು. ಪ್ರತಿಯೊಂದು ಬಹುಶಃ ನಗರದಲ್ಲಿ ನಾವು ವೀಕ್ಷಣೆ ಮಾಡಿದ್ರೆ ಆಗೋದಿಲ್ಲ, ಹಳ್ಳಿಯಲ್ಲಿ ಗ್ರಾಮಗಳಲ್ಲಿ ಹೋಗಿ ಆ ರೈತರ ಹಾನಿಯನ್ನ ಪ್ರತಿ ಹೊಲಕ್ಕೆ ಹೋಗಿ ಆ ರೈತರ ಗೋಳನ್ನು ಕೇಳಿದಾಗ ಎಷ್ಟು ಹಾನಿ ಇದೆ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತದೆ. ಎಲ್ಲೋ ಒಂದು ಕಡೆ ಆಫೀಸ್ನಲ್ಲಿ ಕುಂತು, ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಕುಂತು ಪರಿಹಾರ ಕೊಡ್ತೇನೆ ಅಂದ್ರ ಅದು ಕಷ್ಟದ ಪರಿಹಾರ ಅಂತ ಹೇಳ್ಬೇಕಾಗ್ತದೆ. ಈ ಭಾಗದ ರೈತರು ಒಂದಲ್ಲ ಎರಡಲ್ಲ, ಬಹುಶಃ ಮಾಧ್ಯಮದಲ್ಲಿ ನೀವು ನೋಡಿರಿ, ಈ ಭಾಗದಲ್ಲಿ ಮಳೆಯಿಂದ ಎಷ್ಟು ಹಾನಿಯಾಗಿದೆ, ಈ ಭಾಗದಲ್ಲಿ ಎಷ್ಟು ಪ್ರಮಾಣ ಮಳೆಯಾಗಿದೆ, ಈ ಭಾಗದ ರೈತರು ಎಷ್ಟು ಪ್ರಮಾಣ ಬೆಳೆ ಹಾನಿಯಾಗಿದೆ ಅನ್ನೋಂಥದ್ದು ನೀವೆಲ್ಲ ಮಾಧ್ಯಮದಾಗ ಸುಮಾರು 1 ತಿಂಗಳಿಂದ ನೀವು ನೋಡ್ಕೊತ ಬಂದಿರುವಂಥದ್ದು. ಆದ್ರೆ ನೋಡಿದ್ರು ಕೂಡ ಈ ಭಾಗಕ್ಕೆ ಸೂಕ್ತವಾದ ಪರಿಹಾರ ಇಲ್ಲ, ರೈತರಿಗೆ ಧೈರ್ಯ ತುಂಬುವಂತ ಕೆಲಸ ಯಾವ ಸರ್ಕಾರನೂ ಮಾಡಲಿಲ್ಲ. ಇದೇ ನೆರೆಯ ಮಹಾರಾಷ್ಟ್ರದ ಸರ್ಕಾರ ಅಲ್ಲಿ ಹಾನಿಯಾಗಿರುವಂಥದ್ದು ಸ್ವಂತ ಮುಖ್ಯಮಂತ್ರಿಗಳೇ ಆ ಭಾಗದಲ್ಲಿ ಅಡ್ಡಾಡಿ ಆ ಭಾಗದಲ್ಲಿ ಆಗಿರುವಂತ ಹಾನಿಯನ್ನ ನೋಡಿ ಆ ಜಾಗದ ಮೇಲೆ ತಮ್ಮ ಬಂದು ವೀಕ್ಷಣೆ ಮಾಡದ ಆ ಕ್ಷಣದಲ್ಲಿ ಪ್ರತಿಯೊಬ್ಬ ರೈತರಿಗೆ 50 ಲಕ್ಷ ರೂಪಾಯಿ ನೆರೆ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆಮೇಲೆ ಅದನ್ನು ವೀಕ್ಷಣೆ ಮಾಡಿ ಅದು ಎಷ್ಟು ಆ ರೈತ ಹಾನಿಯಾಗಿದೆ, ಅವನ ಬೆಳೆ ಹಾನಿಯಾಗಿದೆ, ಆಮೇಲೆ ಅದನ್ನು ಪರಿಹಾರವನ್ನು ಕೊಡುವಂಥದ್ದು ಸರ್ಕಾರ. ಆಮೇಲೆ ತಕ್ಷಣದಲ್ಲಿ 50 ಸಾವಿರ ರೂಪಾಯಿ ನೆರೆಯ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿದ್ದು ಎಲ್ಲರಿಗೆ ಜಾಹೀರಾಗಿರುವಂಥದ್ದು. ಆ ತೆರನಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾವೊಬ್ಬ ರೈತರಿಗೂ ಪರಿಹಾರವನ್ನು ಯಾವ ಸರ್ಕಾರನು ಕೊಡಕ್ಕೆ ಮುಂದೆ ಬರಲಿಲ್ಲ. ಬಹುಶಃ ಈ ಸರ್ಕಾರವನ್ನು ನೋಡಿದಾಗ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಕಾಳಜಿ ಇಲ್ಲ ಅನ್ನುವಂಥದ್ದು ಇಲ್ಲಿ ಬಂದಿರುವಂತ ವೀಕ್ಷಕರಾಗಿ ಬಂದಿರತಕ್ಕಂಥವ್ರಿಗೆ ಗೊತ್ತಾಗ್ತದೆ. ಈ ಭಾಗದ ಮೇಲೆ ರೈತರ ಮೇಲೆ ರೈತರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ರೈತರಿಗೆ ಅನ್ಯಾಯ ಮಾಡುವಂತ ಸರ್ಕಾರಗಳು ಇಲ್ಲಿ ಬರ್ತಾವೆ ಅಂದ ಮೇಲೆ ಅದು ಬಹಳ ದುರದೃಷ್ಟಕರವಾಗಿರುವಂತ ಸಂಗತಿ ಅನ್ನುವಂತ ಮಾತನ್ನು ಹೇಳಲಾಗ್ತದೆ. ಸರ್ಕಾರ ಬೇಗ ಈ ರೈತರ ಬೇಡಿಕೆಯನ್ನ, ಈ ಭಾಗದ ರೈತರ ಗೋಳನ್ನ ಕೇಳುವಂತ ಕೆಲಸ ಸರ್ಕಾರ ಮಾಡಬೇಕು. ಬಹುಶಃ ಕಣ್ಣು ಒರೆಸುವಂತ ಕೆಲಸ ಸರ್ಕಾರ ಮಾಡಬಾರದು. 5,000 10,000 ರೂಪಾಯಿ ರೈತರಿಗೆ ಕೊಟ್ಟರೆ ಅದು ಯಾವುದಕ್ಕೂ ಸರಿ ಹೋಗ್ಲಾರದಂತ ಪರಿಸ್ಥಿತಿ. ಒಬ್ಬ ರೈತ 2 ಸಲ ಬಿತ್ತಣಿಕೆಯನ್ನು ಮಾಡಿರುವಂತದ್ದು ಎಲ್ಲರ ಗಮನಕ್ಕೆ ಇರುವಂತದ್ದು.
ಒಂದು ಸಲ ಬಿತ್ತಣಿಕೆ 1 ಎಕರೆ ಮಾಡಬೇಕಾದ್ರೆ 25ರಿಂದ 30,000 ರೂಪಾಯಿ ಖರ್ಚು ರೈತಂದು ಬರ್ತದೆ. ಅಂಥದ್ರಲ್ಲಿ 2 ಸಲ ಬಿತ್ತಣಿಕೆಯನ್ನು ಮಾಡಬೇಕಾದ್ರೆ 50ರಿಂದ 60,000 ರೂಪಾಯಿ ಒಂದು ಸಲಕ್ಕೆ ಬಿತ್ತಣಿಕೆ ಮಾಡಕ್ಕಾಗ್ತದೆ. ಸರ್ಕಾರ ಕೊಡುವಂಥದ್ದು 5-10,000 ರೂಪಾಯಿ ಯಾವುದಕ್ಕೂ ಸರಿ ಹೋಗಲಾರದಂಥದ್ದು. ಅದನ್ನೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ರೈತರ ಸಹಾಯಕ್ಕಾಗ್ಲಿ ರೈತರ ಬೆನ್ನೆಲುಬಕ್ಕಾಗಿ ಸರ್ಕಾರ ಬಂದ್ರ ಅದು ಬಹಳ ಒಳ್ಳೆಯದು ಅನ್ನುವಂತ ಮಾತನ್ನು ಹೇಳ್ಬೇಕಾಗ್ತದೆ. ಇಲ್ಲಂದ್ರ ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ಸರ್ಕಾರದ ಪ್ರತಿನಿಧಿಗಳು ಬರುವಂತ ಕಷ್ಟದ ದಿನಗಳು ಮುಂದೆ ಬರ್ತವೆ ಅನ್ನುವಂತ ಮಾತನ್ನು ಹೇಳ್ಬೇಕಾಗ್ತದೆ. ಇವತ್ತ ರೈತ ಬದುಕಿದರೆ ಈ ದೇಶ ಬದುಕ್ತದೆ, ರೈತ ಬದುಕಿದರೆ ಸರ್ಕಾರ ಬದುಕ್ತದೆ, ರೈತ ಬದುಕಿದರೆ ಅಧಿಕಾರಿಗಳು ಬದುಕ್ತಾರೆ. ಒಂದು ವೇಳೆ ರೈತ ಕೆಲಿಕೆಟ್ಟು ರೋಡಿಗೆ ಬಂದ ನಂತರ ಯಾವ ಸರ್ಕಾರ ಉಳಿಯೋದಿಲ್ಲ, ಯಾವ ಅಧಿಕಾರಿನೂ ಉಳಿಯೋದಿಲ್ಲ. ಆ ನಿಟ್ಟಿನಲ್ಲಿ ಗಮನದಲ್ಲಿ ತಗೊಂಡು ಸರ್ಕಾರ ಮುಂಜಾಗ್ರತವಾಗಿ ಸರ್ಕಾರ ರೈತರ ಬೆಂಬಲಕ್ಕಾಗಿ ಬರಬೇಕು ಅನ್ನುವಂತ ಮಾತನ್ನ ಹೇಳ್ತೇವೆ. ನಮ್ಮ ಕಲಬುರಗಿ ಜಿಲ್ಲೆಯ ಈ ರೈತ ಹೋರಾಟಗಾರರು ಬರುವ 13ನೇ ತಾರೀಕು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಯನ್ನ ಬಂದ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಹೋರಾಟ ಮಾಡಬೇಕು, ಬಂದ್ ಮಾಡಿ ಸರ್ಕಾರದ ಕಣ್ಣು ತೆರೆಸಬೇಕು ಅನ್ನುವಂತ ಮಾತನ್ನ ನಮ್ಮ ಹೋರಾಟಗಾರರು ಹೇಳ್ಯಾರೆ. ಅವರೆಲ್ಲ ಹೋರಾಟಗಾರಕ್ಕೆ ನಮ್ಮ ಜಿಲ್ಲೆಯ ಮಠಾಧೀಶರಾಗಲಿ, ಈ ಭಾಗದ ವ್ಯಾಪಾರಸ್ಥರಾಗಲಿ, ಈ ಭಾಗದ ರಾಜಕಾರಣಿಗಳಾಗಲಿ ಎಲ್ಲರೂ ಅವರ ಬೆಂಬಲಕ್ಕಾಗಿ ನಿಂತು ಸರ್ಕಾರದ ಕಣ್ಣು ತರಿಸುವಂತ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಜಿಲ್ಲೆಯ ಮಠಾಧೀಶರು ಕೂಡ ನಮ್ಮ ದಯಾನಂದ ಪಾಟೀಲ್ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಸರ್ಕಾರ ಕೂಡ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿ, ಯಾಕೆ ಹಿಂದೆ ಒಮ್ಮೆ ಹೋರಾಟಗಾರರು ಹೋರಾಟ ಮಾಡೋದು ನಮ್ಮ ರೈತ ಮುಖಂಡರಾಗಿರುವಂತ ದಯಾನಂದ ಪಾಟೀಲ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಹುಶಃ ಎಲ್ಲರಿಗೂ ಗೊತ್ತಿರುವಂತದ್ದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಎತ್ತಿನ ಬಂಡಿಯನ್ನು ತಂದು ರೊಟ್ಟಿಯ ಬುತ್ತಿಯನ್ನು ಬಿಚ್ಚಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಊಟ ಮಾಡಿದ್ದು ಬಹುಶಃ ಎಲ್ಲರೂ ನೋಡಿರ್ ನೀವು. ನಮ್ಮ ದಯಾನಂದ ಪಾಟೀಲ್ ಅವರು ಮನಸ್ಸು ಮಾಡಿದ್ರಂದ್ರ ಅದು ಹೋರಾಟ ಬಹಳ ಯಶಸ್ವಿ ಪೂರ್ಣವಾಗಿ ಮಾಡುವಂತ ಹೋರಾಟಗಾರರ ಈ ಭಾಗಕ್ಕೆ ಒಂದು ನ್ಯಾಯ ಕೊಡಿಸುವಂತ ಒಂದು ಮನಸ್ಸದ, ನ್ಯಾಯ ಕೊಡಿಸುವಂತ ಛಲಗಾರರದರ ಅಂತ ದಯಾನಂದ ಪಾಟೀಲ್ ಅವರಿಗೆ ಬಹುಶಃ ಈ ಭಾಗದಲ್ಲಿರುವಂತ ಎಲ್ಲ ಹೋರಾಟಗಾರರು, ಎಲ್ಲ ಜನಪರ ಸಂಘಟನೆಗಳು ಅವರ ಬೆನ್ನಿಗೆ ಅದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಭಾಗದಲ್ಲಿ ಆಗಿರುವಂತ ಅನ್ಯಾಯ, ಈ ಭಾಗದಲ್ಲಿ ಆಗಿರುವಂತ ರೈತರಿಗಾಗಿರುವಂತ ಅನ್ಯಾಯವನ್ನ ಸರಿಪಡಿಸುವಂತ ಕೆಲಸ ಸರ್ಕಾರ ಬೇಗ ಮಾಡಬೇಕು. ಜಿಲ್ಲಾ ಆಡಳಿತನೂ ಕೂಡ ಸರ್ಕಾರಕ್ಕೆ ಗಮನಕ್ಕೆ ತರುವಂತ ಕೆಲಸ ಜಿಲ್ಲಾ ಆಡಳಿತ ಮಾಡಬೇಕು. ಇಲ್ಲ ಅಂದ್ರ ಮುಂದಿನ ದಿನಮಾನದಲ್ಲಿ ಬಹುಶಃ ಇವತ್ತೊಂದು 10 ಜನ ಹೆಣ್ಮಕ್ಳು ಬಂದು ಈ ವೇದಿಕೆ ಮೇಲೆ ಕೂಡ್ತಾರ, ನಾಳೆ 10,000 ಜನ ಹೆಣ್ಮಕ್ಳು ರೋಡಿಗೆ ಬಂದು ನಿಲ್ಲುವಂತ ಪರಿಸ್ಥಿತಿ ಈ ಕಲಬುರಗಿ ಊರೊಳಗೆ ಆಗ್ತದೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಈ ಕಾರ್ಯಕ್ರಮ ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ 6 ದಿವಸ ಆಯ್ತು ನಮ್ಮ ದಯಾನಂದ ಪಾಟೀಲ್ ಅವರು ಈ ರೋಡಿನ ಮೇಲೆ ಕುಂತು, ಆದರೆ ಇನ್ನ 6 ದಿವಸ ಇಲ್ಲೇ ಕುಂತು ಈ ಭಾಗದ ರೈತರಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥವ್ರು ಅದರ. ಅವರ ಬೆನ್ನೆಲುಬಕ್ಕ, ಅವರ ಸಹಾಯಕ್ಕ ನಾವು ನೀವೆಲ್ಲರೂ ದಯಾನಂದ ಪಾಟೀಲ್ ಅವರು ಮಾಡುವಂತ ಹೋರಾಟಕ್ಕ ಕಲಬುರಗಿ ಜಿಲ್ಲೆಯಲ್ಲಿರುವಂತ ಕನ್ನಡ ಪರ ಹೋರಾಟಗಾರರಿರ್ಬೋದು, ದಲಿತ ಪರ ಹೋರಾಟಗಾರರಿರ್ಬೋದು, ಯಾವುದೇ ಸಂಘಟನೆ ಇರಲಿ, ಆಟೋ ರಿಕ್ಷಾದವ್ರು ಇರ್ಲಿ, ಬೀದಿ ವ್ಯಾಪಾರಿಗಳಿರ್ಬೋದು, ಇನ್ನೊಂದು ವ್ಯಾಪಾರಿಗಳು ಯಾವ್ದಾದ್ರು ಇರ್ಲಿ, ಆದ್ರ ನೀವೆಲ್ಲರೂ ಈ ರೈತನ ಬೆನ್ನೆಲುಬಕ್ಕಾಗಿ ದಯವಿಟ್ಟು ತಾವು ಬೆನ್ನೆಲುಬಾಗಿ ನಿಂದಿರಬೇಕು. ಅವರ ಸಹಾಯ ಸಹಕಾರಕ್ಕೆ ತಾವೆಲ್ಲ ಬಂದು ಅವರಿಗೆ ಒಂದು ಆತ್ಮಬಲವನ್ನು ತುಂಬಿಸುವಂತ ಕೆಲಸ ಈ ಭಾಗದಲ್ಲಿರುವಂತಹ ಸಂಘಟಕರು ಮಾಡಬೇಕು. ಯಾಕೆ ಮಾಡ್ಬೇಕಂದ್ರ ಆ ರೈತರು, ಈ ಭಾಗದ ರೈತರು ಉಳಿದ್ರೆ ವ್ಯಾಪಾರಿ ಉಳಿತಾನೆ, ರೈತ ಉಳಿದ್ರೆ ಈ ಭಾಗದಲ್ಲಿ ಅಧಿಕಾರ ಉಳಿತದೆ, ರೈತ ಉಳಿದ್ರೆ ನಮಗ ಅನ್ನ ಉಣ್ಣಕ್ ಸಿಗ್ತದೆ. ಒಂದ್ ವೇಳೆ ರೈತರೇ ಸತ್ರು ಅಂದ್ರ ನಮಗ ಅನ್ನ ಸಿಗಲ್ಲ. 100 ರೂಪಾಯಿ ಸಿಗೋದು ವಸ್ತು 1000 ರೂಪಾಯಿ ಮಾರುವಂತದ್ದಾಗ್ತದೆ. ಈಗ 1 kg ಬ್ಯಾಳಿ ತಗೋಬೇಕಾದ್ರ 150 200 ರೂಪಾಯಿ ಬೇಕು ಇವತ್ತಿನ ಪರಿಸ್ಥಿತಿ. ಆದ್ರೆ ನಾಳೆ ಬೆಳೆದಿರುವಂತ ಬೆಳೆಗೆ ಬೆಲೆನೂ ಸಿಗ್ಲಾರಂತ ಪರಿಸ್ಥಿತಿ ಆಗ್ತದೆ. ರೈತ ಬೆಳಿಲಿಲ್ಲ ಅಂದ್ರ 500 ರೂಪಾಯಿ ಆಗ್ತಾವ, 100 ರೂಪಾಯಿ ಸಿಗ್ಲಾರಂತ ವಸ್ತು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆ ರೈತರ ಬೆನ್ನೆಲುಬಕ್ಕಾಗಿ ಈ ಭಾಗದಲ್ಲಿರುವಂತ ಜಿಲ್ಲೆಯಲ್ಲಿರುವಂತ ಎಲ್ಲಾ ಸಂಘಟನಾ ಪರ ಹೋರಾಟಗಾರರು
ಬರುವಂತ ನಾಳೆ ಹೋರಾಟಕ್ಕೆ 13ನೇ ತಾರೀಕು ಘೋಷಣೆ ಮಾಡ್ಯಾರೆ. ಆ 13ನೇ ತಾರೀಕು ಒಳಗಾಗಿ ಸರ್ಕಾರ ಕಣ್ಣು ತೆರೆದು ಅದಕ್ಕೆ ರೈತರ ಬೇಡಿಕೆಗೆ ಸ್ಪಂದನೆ ಮಾಡಿದ್ರೆ ಅದು ಒಳ್ಳೇದಾಗ್ತದೆ. ಇಲ್ಲಂದ್ರ ರೋಡಿಗೆ ಬಿದ್ದು ಹೋರಾಟವನ್ನು ಮಾಡುವಂತ ಪರಿಸ್ಥಿತಿ ಈ ಭಾಗದ ಮಠಾಧೀಶರಿಗೆ ಬರ್ತದೆ, ಈ ಭಾಗದ ರೈತರಿಗೆ ಬರ್ತದೆ, ಈ ಭಾಗದ ವ್ಯಾಪಾರಿಗಳಿಗೆ ಬರ್ತದೆ, ಈ ಭಾಗದ ಅಧಿಕಾರಿಗಳು ಕೂಡ ರೋಡಿಗೆ ಬರುವಂತ ಪರಿಸ್ಥಿತಿ ಬರ್ತದೆ ಅನ್ನುವಂತ ಎಚ್ಚರಿಕೆ ಕೊಟ್ಟು ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಶಿವಪುರಿ ಮತ್ತೆ ಯಾರು ಮಾತಾಡ್ಬೇಡ್ರಿ. ನಮ್ಮ ಕಲಬುರಗಿ ಜಿಲ್ಲೆಯ ರೈತರ ಹೋರಾಟ ಸುಮಾರು 5-6 ದಿವಸಗಳಿಂದ ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಇಡೀ ಜಿಲ್ಲೆಯ ಎಲ್ಲ ಸಮಾಜದವರು, ಎಲ್ಲ ಮುಖಂಡರು, ಪಕ್ಷಾತೀತವಾಗಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಇವತ್ತು ಬೆಂಬಲವನ್ನು ಸೂಚಿಸಿ ಈ ಹೋರಾಟಕ್ಕೆ ಶಕ್ತಿಯನ್ನು ತುಂಬುವಂಥದ್ದು ಆಗ್ತಾ ಇದೆ. ಇವತ್ತಿನ ಹೋರಾಟಕ್ಕೆ ಇವತ್ತು ಅನೇಕ ಜನರನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ವಿಶೇಷತೆ ಏನು ಅಂತಂದರೆ ಈ ಹೋರಾಟಕ್ಕೆ ಮಠಾಧೀಶರು ಕೂಡ ಯಾವತ್ತೂ ಕೂಡ ಮಠಾಧೀಶರು ರಸ್ತೆಗಿಳಿದು ಹೋರಾಟಕ್ಕೆ ಬೆಂಬಲ ಸೂಚಿಸುವಂಥದ್ದು ಮಾಡೋದಿಲ್ಲ. ಆದರೆ ಈ ಒಂದು ರೈತರ ಹೋರಾಟಕ್ಕೆ ಇವತ್ತು ಮಠಾಧೀಶರು ಕೂಡ ಇವತ್ತು ತಮ್ಮ ಮಠವನ್ನು ಬಿಟ್ಟು ಇವತ್ತು ಈ ಬೆಂಬಲವನ್ನು ನಮ್ಮ ರೈತರಿಗಾಗಿ ಸೂಚಿಸ್ತಾ ಇರುವಂಥದ್ದು ಇದು ಬಹಳ ವಿಶೇಷ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ಮೊದಲನೇದಾಗಿ ನಮ್ಮ ಪೂಜ್ಯರಾದಂಥ ಶರಣಗಿ ಮಠದ ಪೀಠಾಧಿಪತಿಗಳಾದಂಥ ಪರಮಪೂಜ್ಯ ರೇವಣಸಿದ್ಧ ಮಹಾಸ್ವಾಮೀಜಿಗಳು ಇವತ್ತು ತಮ್ಮ ಬೆಂಬಲವನ್ನು ಸೂಚಿಸಿ ಮಠದಲ್ಲಿ ಇರುವಂಥ ಪೂಜ್ಯರು ಇವತ್ತು ರಸ್ತೆಗೆ ಬಂದು ಇವತ್ತು ಕುರಿತು ನಮಗೆ ಶಕ್ತಿಯನ್ನು ತುಂಬುವಂಥದ್ದು ಮಾಡ್ತಾ ಇದ್ದಾರೆ. ನಾನು ಕೂಡ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಾವು ರಾಜಕಾರಣಿಗಳಾಗಿ ನಾವೇನೋ ಶಾಸಕರು ಹಿಂದೆ ಇದ್ದೇವೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕೂಡ ಒಬ್ಬ ರೈತರ ಮಗ ಅಂತ ಹೇಳಿ ಅರಿತು ಇವತ್ತು ನಮ್ಮ ಕರ್ತವ್ಯವನ್ನು ಅರಿತು ನಾವು ಇವತ್ತು ಇದಕ್ಕೆ ಬೆಂಬಲವನ್ನು ಸೂಚಿಸಲಿಕ್ಕೆ ನಾವು ಇವತ್ತಿನ ದಿವಸ ಬಂದಿರುವಂಥದ್ದು. ನಮ್ಮೆಲ್ಲರ ಹಿರಿಯರು ಈ ಭಾಗದ ಅನೇಕ ಹೋರಾಟಕ್ಕೆ ಇವತ್ತು ಶಕ್ತಿಯನ್ನು ತುಂಬಿರುವಂಥ ಹುಟ್ಟು ಹೋರಾಟಗಾರರಾದಂಥ SK ಕಾಂತಾ ಸಾಹೇಬರು ಕೂಡ ಇವತ್ತಿನ ದಿವಸ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಇವತ್ತಿನ ದಿವಸ ಅವರು ಬಂದಿರುವಂಥದ್ದು ಭಾಳ ವಿಶೇಷ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಈಗಾಗಲೇ ನಮ್ಮ ಹೋರಾಟವನ್ನು ಇವತ್ತು ನಮ್ಮ ಈ ಭಾಗದಲ್ಲಿ ರೈತರಿಗಲ್ಲ ಅನೇಕ ಕಾರ್ಮಿಕರ ವಿಚಾರ ಆಗಲಿ ಯಾವುದೇ ವಿಚಾರಕ್ಕೂ ಇವತ್ತೊಂದು ದಿವಸ ನಮ್ಮ SK ಕಾಂತಾ ಸಾಹೇಬರು ಹಿರಿಯರು ಇವತ್ತು ಶಕ್ತಿಯನ್ನು ತುಂಬುತ್ತಾ ಇರುವಂಥದ್ದು. ಈ ಒಂದು ಸರ್ಕಾರ ಈಗೇನು ಅದು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರೋದ್ರಿಂದ ಕೇಂದ್ರದಿಂದ ಏನು ಸಹಾಯ ಸಹಕಾರ ಬೇಕು ಅದು ಸಂಪೂರ್ಣವಾಗಿ ನೀಡಲಿಕ್ಕೆ ಇವತ್ತಿನ ದಿವಸ ನಾವು ಸಿದ್ಧರಿದ್ದೇವೆ. ನಮ್ಮ ರೈತರು ಕೂಡ ಏನು ನಮ್ಮ ಕೃಷಿ ಮಂತ್ರಿಗಳನ್ನು ಒಂದು ಮನವಿಯನ್ನು ಕೊಡಬೇಕು ಅಂತನೋ ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ನಾವು ಸರ್ಕಾರವನ್ನು ಖಂಡಿತವಾಗಿ ಕೋರ್ತೇವೆ. ರಾಜ್ಯ ಸರ್ಕಾರ ವಿಶೇಷವಾಗಿ ಕೇಂದ್ರದ ಕಡೆ ಬಟ್ ಮಾಡೋಕ್ಕಿಂತ ಹೆಚ್ಚಾಗಿ ತಮ್ಮ ಪಾತ್ರ ಏನಿದೆ ಅದನ್ನು ತಕ್ಷಣದಲ್ಲಿ ನಮ್ಮ ರೈತರ ಸಂಕಷ್ಟಕ್ಕೆ ಧಾವಿಸಿ ಬಂದು ಅದಕ್ಕೆ ಪರಿಹಾರವನ್ನು ಇವತ್ತಿನ ದಿವಸ ನೀಡಬೇಕು. ಪ್ರತಿ ಎಕರೆಗೆ ಸುಮಾರು 50,000 ರೂಪಾಯಿ ನಮ್ಮ ರೈತರ ಹೋರಾಟಗಾರರು ಇವತ್ತು ಬೇಡಿಕೆಯನ್ನು ಇಟ್ಟಿದ್ದಾರೆ. ಕನಿಷ್ಠ ಪಕ್ಷ 50,000 ಕೊಟ್ಟರೂ ಕೂಡ ಕಡಿಮೆ ಇದೆ. ಆದರೂ ಕೂಡ ಇವತ್ತು ಅವ್ರ ಬೆಳೆ ಹಾನಿಯನ್ನು ಬಹಳಷ್ಟಾಗಿದೆ. 50,000 ಆದರೂ ಸರ್ಕಾರ ನೀಡಬೇಕು ಪ್ರತಿ ಎಕರೆಗೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಪರಮಪೂಜ್ಯ ಗುರುಗಳ ಪಾದಕ್ಕೆ ಮತ್ತು ಹಿರಿಯರಾದಂಥ SK ಕಾಂತಾ ಸಾಹೇಬರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಲ್ಲಿಯೂ ಕೂಡ ನಾನು ವಿನಂತಿ ಮಾಡ್ತೇನೆ. ಯಾಕಂದರೆ ರೈತ ಈ ದೇಶದ ಬೆನ್ನೆಲುಬು. ನಮಗೆ ರೈತನ ಬೆಳೆದರೆ ನಮಗೆ ತಿನ್ನಲಿಕ್ಕೆ ಅನ್ನ ಸಿಗುವಂಥದ್ದು. ಅಂಥ ರೈತ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಇದೆ. ನಾವು ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿಯೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ಮಾತಾಡೋದಕ್ಕಿಂತಲೂ
ರಾಜಕೀಯ ಪಕ್ಷಗಳು ಮತ್ತು ಸರ್ಕಾರ. ಆದರೆ ನಾನು ತಿಳ್ಕೊಂಡಿದ್ದು ನಮ್ಮ ಕಾಲದಲ್ಲಿ ನಂಜುಂಡ ಸ್ವಾಮಿ ಹೇಳ್ತಿದ್ದೆ, ರೈತ ಇದು ಒಂದು ಕಾರ್ಖಾನೆ, ಇದು ಒಂದು ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗಳಿಗೆ ಏನೇನು ಸವಲತ್ತುಗಳು ಕೊಡ್ತಾರೆ ಅದು ರೈತರಿಗೂ ಕೊಡಬೇಕು ಅಂತ ಹೇಳಿ ದೊಡ್ಡ ಪ್ರಮಾಣದ ಚಳವಳಿ ಈ ದೇಶದಾಗ ನಡೀತು. ಸ್ವಾಮಿ ಉತ್ತರ ಪ್ರದೇಶದಲ್ಲಿ ಸಿಕ್ಕಾಯ. ಆದರೆ ರೈತ ಉತ್ಪಾದಕ ಇದ್ದರೂ ಕೂಡ ಅದು ಒಂದು ಕಾರ್ಖಾನೆ. ಆ ಕಾರ್ಖಾನೆಯಲ್ಲಿ ಮಳೆ ಹೆಚ್ಚಿಗಾಯಿತು, ಬೆಳೆ ಬರಲಿಲ್ಲ, ಬರಗಾಲ ಬಿತ್ತು, ಅದಕ್ಕೆಲ್ಲ ಕಾಂಪನ್ಸೇಟ್ ಸರ್ಕಾರ ಮಾಡ್ತಾರೆ. ಇದು ಮೂಲ ಉತ್ಪಾದನೆ. ಹತ್ತಿ ಬೆಳೆಯಲಿಲ್ಲ ಅಂದರೆ ಬಟ್ಟೆ ಕಾರ್ಖಾನೆ, ತೊಗರಿ ಬೆಳೆದೇ ಇದ್ದರೆ ಬೇಳೆ ಕಾರ್ಖಾನೆ,